ನಮಸ್ಕಾರ ಕಡೂರು. ನಾವು ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ನಾವಿರೋದು ಚೌಳಿಯೂರಲ್ಲಿ. ಚೌಳಿಯೂರಿಂದ ಬಂದ್ಬಿಟ್ಟು ನಾವು ಕಡೂರಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಬಸ್ ಹತ್ಕೊಂಡು ಹೋಗಬೇಕು. ಬನ್ನಿ, ನಮ್ಮ ಮಂತ್ರಾಲಯ ಪ್ರಯಾಣ ಹೇಗಿರುತ್ತೆ ಅಂತ ನೀವು ಒಂದ್ಸಲ ನೋಡ್ಕೊಂಡು ಬರಂತ್ರಿ. ಮುಟ್ಬೇಡ ಬಿಡಪ್ಪ. ಇತ್ಲ ಬಂದು ನೀರು ಪರೀಕ್ಷೆ ಅಂತ ಹುಡುಗರಿಗೆ ಕರ್ದವ ಅಮ್ಮಿ ಸಣ್ಣ ಮದಿ ಚಪ್ಪಲಿ ಬಾಕಿ ಬಾ ರವಾಕಿ ಅಂತೀವಿ ಬಾ ಫೋಟೋ ಹೊರಟಿದ್ದೀವಿ ಮಂತ್ರಾಲಯಕ್ಕೆ. ರಾಯರು ಒಳ್ಳೇದು ಮಾಡಲಿ. ಸಾನು ಹ್ಯಾಪಿ ಜರ್ನಿ. ಹಾಂ, ಬನ್ನಿ ಹೋಗೋಣ. ಅಂತೂ ಇಂತೂ ಕಡೂರಿಗೆ ಬಂದ್ಬಿಟ್ವಿ. ನೋಡಿ, ಕಡೂರು ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ಪ್ರೈವೇಟ್ ಬಸ್ ನಿಲ್ಲುತ್ತೆ. ಅಲ್ಲಿ ಒಳಗಡೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಹಾಗಾಗಿ ಗಾಡಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಲಗೇಜ್ ಇಳಿಸ್ಕೊಳ್ತೀವಿ. ಫೈನಲಿ ಗಾಡಿನ ರೈಲ್ವೆ ಸ್ಟೇಷನ್ ಹತ್ರ ಪಾರ್ಕ್ ಮಾಡಿ ಮಕ್ಕಳನ್ನೆಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ ಆಮೇಲೆ ನಮ್ಮ ಮನೆಯವರು ಹಿಂದೆ ಬರ್ತಿದ್ದಾರೆ. 5:15ಗೆ ಬಸ್ ಬರುತ್ತೆ ಅಂತ TC ಅವ್ರು ಹೇಳಿದರು. ಆದರೆ ವೆಯ್ಟ್ ಮಾಡಿ ಸಾಕಾಯ್ತು. ನಾವು 4:15ಗೆ ಬಂದಿದ್ವಿ, ಬಸ್ ಬಂದಿದ್ದೆ 5:45ಗೆ. ಬಸ್ ಟಿಕೆಟ್ ಬಂದು 564. ಇದು ಔಟ್ ಆಫ್ ಸ್ಟೇಟ್ ಹೋಗೋದ್ರಿಂದ ಹೆಣ್ಮಕ್ಳಿಗೆಲ್ಲ ಫ್ರೀ ಇಲ್ಲ. ಕಡೂರಿಂದನೇ ಫುಲ್ ಟಿಕೆಟ್ ತೊಗೊಳ್ಬೇಕು. ನೋಡ್ಕೊಂಡು ಕೇಳಿಕೊಂಡು ವಿಚಾರಿಸ್ಕೊಂಡು ಹತ್ರಿ. ಸಂಜೆ 5:45ಗೆ ಕಡೂರು ಬಿಟ್ಟಿದ್ದ ಬಸ್ಸು ಕೊನೆಗೆ 6:00 ಅಂದರೆ 6:30, ಬೆಳಗಿನ ಜಾವ 6:00ಗೆ ಮಂತ್ರಾಲಯ ತಲುಪಿದೆ. ಮಠ ಎಲ್ಲಿ? ಈ ಕಡೆನಾ? ಮಠ ಈ ಕಡೆ. ಹಾಂ, ಮಠ. ಮಂತ್ರಾಲಯ ತಲುಪಿದ ತಕ್ಷಣ ಅಲ್ಲೆಲ್ಲ ರೂಮ್ಗಳು ಕೇಳ್ಕೊಂಡು ಬರ್ತಾರೆ. 2,500, 3,000, 4,000 ಬಾಯಿಗೆ ಬಂದಿದ್ದ ರೇಟ್ ಹೇಳ್ತಾರೆ ಗುರು. ಆ ರೇಟಿಗೆ ಎಲ್ಲಿ ಒಂದಿನ ಪೂರ್ತಿ ರೂಮಿಗೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ರೆ ಒಂದಿನ ಉಳ್ಕೊಳ್ಳೋಕ್ಕೋಸ್ಕರ ಹೆಂಗೆ? ಹಾಗಾಗಿ ನಾನು ಒಂದು ಐಡಿಯಾ ಮಾಡಿದೆ. 100 ರೂಪಾಯಿ ಸ್ನಾನಕ್ಕೆ ನೀರು ಕೊಡ್ತಾರೆ, ಬಿಸಿನೀರು. ಅಲ್ಲಿ ಹೋದ್ವಿ. ಅದು ಅವ್ರದ್ದೇ ಮನೆ ಇರುತ್ತೆ. ಬಿಸಿನೀರು ತಗೊಂಡ್ವಿ, ಸ್ನಾನ ಮಾಡಿಕೊಂಡು ಎಲ್ಲರೂ ರೆಡಿ ಆಗ್ತಾ ಹೋದ್ವಿ. ಲಗೇಜ್ನೂ ಅವರೇ ಇಟ್ಕೊಳ್ತಾರೆ, ಏನು ತೊಂದರೆ ಇಲ್ಲ. ಬಟ್ ಏನೇ ಬೆಲೆ ಬಾಳೋ ವಸ್ತು ಇದ್ದರೆ ನೀವೇ ಜವಾಬ್ದಾರಿ. ಅವನ್ನೆಲ್ಲ ಅಲ್ಲಿ ಇಡಬಾರ್ದು ಅಷ್ಟೇ. ಬಿಸಿನೀರು ಒಬ್ಬರಿಗೆ 100 ರೂಪಾಯಿ. ಎಲ್ಲ ರೆಡಿ ಆದ್ರಾ? ನಾವು ಹೋಗಿದ್ದು ವೀಕೆಂಡ್ ಸಂಡೇ ಆಗಿರೋದ್ರಿಂದ ಜನ ಅಂದರೆ ಜನ, ಸಿಕ್ಕಾಬಟ್ಟೆ ಕ್ಯೂ ಇತ್ತು. ತುಂಬ ಜನ ಇದ್ದರು. ಆದರೂ ತುಂಬ ಬೇಗನೆ ದರ್ಶನ ಆಯಿತು ನಮಗೆ. ಆದರೆ ಜನ ನೋಡಿ, ಸಿಕ್ಕಾಬಟ್ಟೆ ಜನ ಇದ್ದರು. ಅಲ್ಲಿ ತುಂಬ ಬೇಗ ದರ್ಶನಕ್ಕೆ ಹೋದ್ರೆ ಒಂದು 2-3 ಸೆಕೆಂಡು. ಸೇಮ್ ತಿರುಪತಿಲಿ ಹೆಂಗೆ ಬೇಗ ಕಳಿಸ್ತಿದ್ರು, ಜನ ಜಾಸ್ತಿ ಇರೋದ್ರಿಂದ ದರ್ಶನಕ್ಕೆ ಹೋದವ್ರನ್ನೆಲ್ಲ ಒಂದು ಸ್ವಲ್ಪ ಬೇಗ ಮೂಮೆಂಟ್ ಮಾಡ್ತಾಯಿದ್ರು. ಹಾಗಾಗಿ ನಮಗೂ ಒಂದು ಸ್ವಲ್ಪ ಒಂದು 2.5 ಅವರ್ಸಲ್ಲಿ ದರ್ಶನ ಆಗೋಯ್ತು ನಮಗೆ. ನೋಡಿ, ಭಕ್ತಾದಿಗಳು ಎಷ್ಟೊಂದು ಸಹಸ್ರಾರು ಜನ ಇದ್ದರು ಅಂತ ನಿಮಗೆ ತೋರಿಸ್ತೀನಿ. 4 ಲೈನ್ಸ್ ಇದೆ.
4 ಲೈನ್ಸು ಪೂರ್ತಿ ತುಂಬಿದೆ ನೋಡಿ. ನೋಡಿ ಭಕ್ತಾದಿಗಳು ಪೂರ್ತಿ ತುಂಬಿದೆ. 4 ಲೈನು ಪೂರ್ತಿ ತುಂಬಿದೆ. ತುಂಬ ರಶ್ ಇತ್ತು. ಸಂಡೇ ಅಲ್ವಾ, ವೀಕೆಂಡಲ್ಲಿ ರಶ್ ಇದ್ದೇ ಇರುತ್ತೆ. 3rd ಲೈನಿಗೆ ಬಂದಿದ್ದೀವಿ. 3rd ಲೈನ್ಗೆ ಬರೋಷ್ಟೊತ್ತಿಗೆ ಒಂದು 45 ಮಿನಿಟ್ಸ್ ಆಯಿತು. ನನ್ನ ಮಗಳು ಅವಳು ಪಾಪ ನೋಡಿ ನಗ್ತಾ ಇದ್ದಾಳೆ. ಯಾಕೋ ಸುಸ್ತಾಗಿಲ್ಲ ಅನಿಸುತ್ತೆ. ಆಗಲ್ಲ, ಮಕ್ಕಳುಗಳಿಗೆ ಬೇಗ ಸುಸ್ತಾಗಲ್ಲ, ಯಾಕಂದರೆ ಅವರು ಆಟ ಆಡೋ ವಯಸ್ಸಲ್ವಾ, ಹಾಗಾಗಿ. ಹಾಂ ಮಗನಿಗೆ ಯಾಕೋ ಸ್ಮೈಲೇ ಇಲ್ಲ, ಮಗಳು ಮಾತ್ರ ಸ್ಮೈಲ್ ಮಾಡ್ತಿದ್ದಾಳೆ. ಅಬ್ಬ ಓಹ್ ಈಗ ಸ್ಮೈಲ್ ತೋರಿಸ್ತಾ ಇದ್ದಾನೆ. ನೋಡಿ, ಇದು ಮಂಚಾಲಮ್ಮ ದೇವಸ್ಥಾನ. ರಾಯರ ದರ್ಶನಕ್ಕೂ ಮುಂಚೆ ನಾವು ಈ ಮಂಚಾಲಮ್ಮ ತಾಯಿನ ದರ್ಶನ ಮಾಡಬೇಕು. ಹಾಗಿದ್ದರೆ ಮಾತ್ರ ನಾವು ಹೋಗಿರೋ ಯಾತ್ರೆ ಪರಿಪೂರ್ಣ ಆಗೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೋಡಿ, ಮಠದ ಹೊರಗಡೆ ಅಷ್ಟೇ ಅಲ್ಲ, ಮಠದ ಒಳಗಡೆನೂ ಭಕ್ತಾದಿಗಳು ಸಹಸ್ರಾರು ಮಂದಿ ಇದ್ದಾರೆ ನೋಡಿ. ಈ ಲೈನಿಗೆ ಬರ್ತಿದ್ದಂಕ್ಲೆ ನಾವು ಒಂದು ಸ್ಟೆಪ್ಪು ಬ್ರಿಡ್ಜ್ ಬರುತ್ತೆ, ಆ ಬ್ರಿಡ್ಜ್ ಹತ್ತುತ್ತಿದ್ದಂಕ್ಲೆ ನಾವು ಗಂಡ್ಮಕ್ಳು ಏನಿರ್ತೀವಲ್ಲ ಅವರೆಲ್ಲ ತಮ್ಮ ಶರ್ಟು ಒನೀನು ಏನಾರ ಇದ್ದರೂ ಅದು ತೆಗೆದುಬಿಟ್ಟು ಶಾಲು ಅಥವಾ ಟವಲ್ನ ಹಾಕ್ಕೊಳ್ಬೇಕಾಗುತ್ತೆ. ಮಂತ್ರಾಲಯ ಪ್ರಭು ಶ್ರೀ ಗುರು ರಾಯರ ಪ್ರಸಾದ. ಫೈನಲಿ ರಾಯರ ದರ್ಶನ ಮುಗಿಸ್ಕೊಂಡು ಹಾಗೂ ಪ್ರಸಾದನೂ ಊಟ ಮಾಡಿಕೊಂಡು ಮಠದ ಮುಂದೆ ಬಂದ್ವಿ. ನೋಡಿ, ಫೋಟೋ ಹೊಡೆಸ್ಕೊಳ್ಳೋಣ ಜನಸಾಗರ, ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಳ್ತಿದ್ದೀವಿ. ಫೋಟೋಗ್ರಾಫರ್ ಹತ್ರ ಒಂದು ಫೋಟೋ ತೆಗೆಸ್ಕೋಬೇಕು. ಈಗ ಸದ್ಯ ಒಂದು ಫ್ಯಾಮಿಲಿ ಬಂದಿರೋದಿಲ್ಲ, ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ರಾಯರದು ಇವತ್ತಿನ ಪೂಜೆಯ ಫೋಟೋ ಅದು. ನನ್ನ ಮಗ ಕ್ಯಾಮ್ರಾ ಹಿಡ್ಕೊಂಡು ನಾನು ಒಂದು ಸತಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಕೊಟ್ಟರೆ ನೋಡಿ ಯಾವ ರೀತಿ ಯಾವ್ಯಾವ ಆ್ಯಂಗಲಲ್ಲಿ ಯಾವ್ಯಾವ ರೀತಿ ಕ್ಯಾಮ್ರಾ ಹಿಡ್ಕೊಂಡು ಓಡಾಡಿದ್ದಾನೆ ಅಂದರೆ, ಅವನು ಬರೀ ಅವ್ನ ಸ್ಟೆಪ್ಸು ಫುಟ್ಸು ಬಿಟ್ಟರೆ ಇನ್ನೇನು ಕಾಣ್ತಾ ಇಲ್ಲ. ಮಗಳೂ ಒಂದು ಸ್ವಲ್ಪ ಹಿಡ್ದಿದ್ದಾನೆ. ಪರವಾಗಿಲ್ಲ, ಇಷ್ಟಾರು ಹಿಡ್ದಿದ್ದಾನಲ್ಲ, ಅದು ತುಂಬ ರೌಂಡಲ್ಲಿ ಹಿಡ್ದಿದ್ದಾನೆ. ಅದಕ್ಕೆ ಒಂದು ಸತಿ ನಾನೇ ಸೆಟ್ ಮಾಡಿ ಕೊಡ್ತಾಯಿದ್ದೀನಿ, ನೋಡೋಣ ಇವಾಗಲಾದರೂ ಹಿಡ್ಕೊಂಡು ಬರ್ತಾನ. ಗುಡ್ ಪರವಾಗಿಲ್ಲ. ಮೂಡನ್ನ ಅರ್ತ್ ಮೂಡ್ ಇಟ್ಟಿದ್ದಾನೆ ಅಂತಂದರೆ ಫುಲ್ ರೌಂಡ್ ಶೇಪ್ ಬಂದಿದೆ, ಒಂಥರ ಚೆನ್ನಾಗಿದೆ ನೋಡಲಿಕ್ಕೆ. ఏమిది రికార్డ్ అవుతుందా? రికార్డ్ అవుతుందా? హౌ మచ్ రూపీస్? రూపాయి ಏನು ರಾಯರ ಮಂತ್ರಾಕ್ಷತೆ, ಗುರುರಾಯರ ಮಂತ್ರಾಕ್ಷತೆ, ಮಂತ್ರಾಲಯ ವಾಸ, ಮಂತ್ರಾಕ್ಷತೆಯ ಅರಸ ರಾಯರಿದ್ದಾರೆ. ಕಡೂರಿನಿಂದ ಮಂತ್ರಾಲಯಕ್ಕೆ ಸತತ 14 ಗಂಟೆಗಳ ಪ್ರಯಾಣವನ್ನು ಮುಗಿಸಿ ಈಗ 3 ಗಂಟೆಗಳ ಕ್ಯೂ ಮೂಲಕ ರಾಯರ ದರ್ಶನವನ್ನು ಪಡೆದಿರುತ್ತೇವೆ. ರಾಯರು ಎಲ್ರಿಗೂ ಒಳ್ಳೆಯದು ಮಾಡಲಿ. ಧನ್ಯವಾದ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಒಳ್ಳೆ ಕಂಟೆಂಟ್ ಕೊಡ್ತೀವಿ. ಥ್ಯಾಂಕ್ ಯು ಆಲ್.